ಅಧರ್ಮಿ ಕಂಸ ಮಹಿಷಾಸುರ, ಭಗವಂತ ಭಗವಂತ, ಇಲ್ಲೇನೋ ಆಗ್ತಾ ಇದೆ. ಕಂಸ, ವನ್ಯವನದಲ್ಲಿ ನೀನಷ್ಟೇ ಅಲ್ಲ, ಯಾವುದೇ ಅಧರ್ಮಿ ಪ್ರವೇಶಿಸಲು ಸಾಧ್ಯವಿಲ್ಲ. ನನ್ನನ್ನೇ ಮರೆತೆಯ ಬಾಂಡೀರ ಋಷಿ? ನಾನ್ ನಿನ್ನ ಹೇಗೆ ಮರೆಯೋಕ್ ಸಾಧ್ಯ ಅಧರ್ಮಿ ಕಂಸ? ಅದಕ್ಕೆಂದೇ ನಿನ್ನಂತಹ ಪಾಪಿ ನನ್ನ ಪವಿತ್ರ ಬಾಂಡೀರವನಕ್ಕೆ ಬರದಂತೆ ತಡಿತಾ ಇದ್ದೀನಿ. ಅಂದರೆ ಖಂಡಿತ ನೀನು ನನ್ನನ್ನು ಮರೆತಿರುವೆ. ನಿನಗೆ ಸ್ಮರಣೆ ಇಲ್ಲವೇ? ಯಾವ ಸ್ಥಿತಿ ತಂದಿದ್ದೆ ನಾನು ನಿನಗೆ? ಕಂಸ, ಇದೇನು ಅನರ್ಥ ಮಾಡುತ್ತಿರುವೆ ಈ ನೀನು? ಜಗತ್ತಿನಲ್ಲಿ ಯಾರಾದರೂ ಭಗವಂತ ಕಂಸನ ಸಮ್ಮುಖ ವಿಷ್ಣುವಿನ ಪೂಜೆ ಮಾಡಿದರೆ ಆತ ಜೀವಂತ ಉಳಿಯಲಾರ. ಒಂದೋ ನನ್ನನ್ನು ನಿಮ್ಮ ದೇವರನ್ನಾಗಿ ಸ್ವೀಕರಿಸಿ, ಅಥವಾ ಸಾವನ್ನು. ಕಂಸ, ನಾವು ವಿಷ್ಣು ಭಕ್ತರು. ನಾವು ನಮ್ಮ ಸಂಪೂರ್ಣ ಜೀವನವನ್ನು ಭಗವಂತ ವಿಷ್ಣುವಿನ ಚರಣಕ್ಕೆ ಸಮರ್ಪಿತಗೊಳಿಸಿದ್ದೇವೆ. ನಮಗೀಗ ಯಾರದ್ದೂ ಭಯ ಇಲ್ಲ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಅದ್ಯಾರೇ ತಮ್ಮ ಜೀವನವನ್ನು ಆ ವಿಷ್ಣುವಿನ ಚರಣಕ್ಕೆ ಸಮರ್ಪಣೆ ಮಾಡಿದರು, ಅವರು ತಮ್ಮ ಶಿರವನ್ನು ಭಗವಂತ ಕಂಸನಿಗೆ ಅರ್ಪಣೆ ಮಾಡಬೇಕು. ಕಂಸ, ನೀನು ಕೇವಲ ನನ್ನ ಶರೀರದ ಅಂತ್ಯ ಮಾಡಿದ್ದೆ, ಆದರೆ ಆತ್ಮ ಎಂದಿಗೂ ಅಜರಾಮರ. ಅದಕ್ಕೆಂದೇ ಈಗಲೂ ನಾನು ಅದೇ ವಟವೃಕ್ಷದಲ್ಲೇ ವಾಸಿಸುತ್ತಿದ್ದೇನೆ. ಅದರಲ್ಲೇ ಭಗವಂತ ವಿಷ್ಣು ವಾಸ ಮಾಡುವುದು. ಮತ್ತು ಈಗ ಈ ಸಂಪೂರ್ಣ ವನವನ್ನು ನಿನ್ನಂತಹ ಧರ್ಮಿಗಳಿಂದ ರಕ್ಷಿಸ್ತೀನಿ. ತಪ್ಪಾಗಿ ಹೋಯಿತು ನನ್ನಿಂದ. ನಾನು ಕೇವಲ ನಿನ್ನ ಶರೀರದ ಅಂತ್ಯ ಮಾಡಿದೆ. ಈಗ ನಾನು ನಿನ್ನ ಅಜರಾಮರ ಆತ್ಮಕ್ಕೆ ಮುಕ್ತಿ ನೀಡುವೆ. ನೀನದೆಷ್ಟೇ ಶಕ್ತಿ ಬಳಸು, ಆದರೆ ನನ್ನ ಈ ಪವಿತ್ರ ಬಾಂಡಿನ ವನಕ್ಕೆ ಪ್ರವೇಶಿಸಲು ಸಾಧ್ಯವಿಲ್ಲ. ಈಗ ನಾನು ನೋಡುವೆ, ಕಂಸ ಮಹಿಷಾಸುರನು ಬಾಂಡೀರ ವನಕ್ಕೆ ಪ್ರವೇಶಿಸದಂತೆ ಯಾರು ತಡೆಯುವರೆಂದು. ಅಯ್ಯೋ, ನಾನ್ ನೋಡಿದ್ರೆ ಸತ್ತು ಪ್ರೇತ ಆಗಿದ್ದೀನಿ, ಆದ್ರೆ ಈ ಋಷಿ ಸತ್ತು ಎಷ್ಟು ಶಕ್ತಿಶಾಲಿ ಆಗಿದ್ದಾರೆ ಅಂದ್ರೆ ಇವರು ಭಗವಂತ ಕಂಸಂದಾರಿನೂ ತಡೀತಾರ. ಅಧರ್ಮಿ ಕಂಸ, ನೀನಿರಬಹುದು ಸ್ವಯಂ ಘೋಷಿತ ಭಗವಂತ, ಆದರೆ ಈ ವನ ನಮ್ಮದು, ನಮ್ಮ ವೈಷ್ಣವರದ್ದು. ಮತ್ತು ನಾವಿರುವಾಗ ಈ ವನವನ್ನು ನೀನು ಎಂದಿಗೂ ಪ್ರವೇಶಿಸಲು ಸಾಧ್ಯವಿಲ್ಲ. ಪ್ರೇಮದಲ್ಲಿ ಲೋಕವಿದೆ, ಜೀವನದ ಆಧಾರವಿದೆ. ಪ್ರೇಮವಲ್ಲದೆ ಏನಿದೆ ಜೀವನ, ಪ್ರೇಮದಿ ಸೃಷ್ಟಿಯ ಸಾರವಿದೆ. ಯುಗ ಯುಗಗಳಲ್ಲಿದೆ ಪ್ರೇಮದ ಬಂಧ, ಉಳಿಸಲು ಬಾರೋ ಹೇ ಗೋವಿಂದ. ಮಹಿಷಾಸುರ ರೂಪಿ ಕಂಸ, ಇದು ಕಂಸ ಮತ್ತು ಮಹಿಷಾಸುರ ಇಬ್ಬರು ಅಸುರರು ಸೇರಿದಂತ ಶಕ್ತಿ ಕೂಡ ಈ ಬಾಂಡಿನ ವನವನ್ನು ಪ್ರವೇಶಿಸಲು ಸಾಧ್ಯವಾಗದು. ಯಾಕೆಂದ್ರೆ ನಮ್ಮ ಜೊತೆಗೆ ನಾರಾಯಣನ ಶಕ್ತಿ ಇದೆ. ಮತ್ತಿದು ವೈಷ್ಣವ ಋಷಿಗಳ ಒಂದು ಧರ್ಮ ಕವಚ. ಇದನ್ನು ಜಗತ್ತಿನ ಯಾವುದೇ ಅಧರ್ಮಿ ಭೇದಿಸೋದಕ್ಕೆ ಆಗದು. ಯಾರನ್ನು ನಿಮ್ಮ ನಾರಾಯಣ ತಡೆಯದಾದನೋ ಅವನನ್ನು ನಿಮ್ಮಂತಹ ವಿಷ್ಣು ಭಕ್ತರು ತಡೆಯುವರೆ. ಭಗವಂತ ಭಗವಂತ, ನೀವು ನಿಂತ್ಕೊಳ್ಳಿ. ಭಗವಂತ, ನೀವು ಇಷ್ಟು ಶಕ್ತಿಶಾಲಿ ಭಗವಂತ ಆಗಿದ್ರು ಈ ಸಾಧಾರಣವಾದ ವಿಷ್ಣು ಭಕ್ತರ ಹತ್ರ ಏನ್ ಹೋರಾಟ ಮಾಡ್ತೀರಾ? ಇವ್ರಿಗೆ ಬುದ್ಧಿ ಕಲಿಸುವಂತ ಅವಕಾಶ ನನಗಿರ್ಲಿ. ಎಂತ ಅದ್ಭುತ ಸಂಯೋಗ ಆಗಿದ್ಯಪ್ಪ. ನೀವು ಪ್ರೇತ, ನಾನು ಪ್ರೇತ. ನೀವು ಶ್ವೇತ ಪ್ರೇತ, ನಾನು ಶ್ಯಾಮ ಪ್ರೇತ. ನೀವು ವಿಷ್ಣು ಪ್ರೇತ, ನಾನು ಕಂಸ ಪ್ರೇತ. ಈ ಪ್ರೇತದ ಯುದ್ಧಗಳಲ್ಲಿ
ಎಂತ ಆನಂದ ಸಿಗೋದಿದೆ. ಈಗ ಪ್ರೇತ ಋಷಿಗಣ ನಿಮ್ಮೆಲ್ರಿಗೂ ದೊರೆಯುತ್ತೆ ಕಂಸರಿಂದಲೇ ಮುಕ್ತಿ. ಭದ್ರಾಕ್ಷ, ಈಗ ನಿನ್ನ ಜೊತೆಗೆ ನಿನ್ನ ಭಗವಂತ ಕಂಸನಿಗೂ ಮುಕ್ತಿಯ ಸಮಯ ಬಂದಾಗಿದೆ. ಪ್ರೇಮದಲೇ ಲೋಕವಿದೆ, ಜೀವನದ ಆಧಾರವಿದೆ. ಪ್ರೇಮವಲ್ಲದೆ ಏನಿದೆ ಜೀವನ, ಪ್ರೇಮದಿ ಸೃಷ್ಟಿಯ ಸಾರವಿದೆ. ಯುಗ ಯುಗಗಳಲ್ಲಿದೆ ಪ್ರೇಮದ ಬಂಧ, ಉಳಿಸಲು ಬಾರೋ ಹೇ ಗೋವಿಂದ. ರಾಧೆಯ ದೇವನೇ ಶ್ಯಾಮ, ದೇವನೇ ರಾಧೆಯ ಪ್ರೇಮ. ಎದ್ದೇಳೋ ಹೇ ರಾಧೇಶ್ವರನೇ, ಏಳೋ ಹೇ ರಾಧೇಶ್ವರ, ಏಳೋ ಏಳೋ ಹೇ ರಾಧೇಶ್ವರ, ಏಳೋ. ನಿಮಗೆ ಪುನಃ ತಿಳಿಸಬೇಕಿದೆ, ಇಲ್ಲೀಗ ಎಲ್ಲರ ಮುಕ್ತಿದಾತ ನಾನು. ಒಂದು ಸಾಧಾರಣ ಪ್ರೇತಕ್ಕೆ ಶಿಕ್ಷೆ ನೀಡಿ ನೀನು ಅಂದುಕೊಂಡೆಯ ನೀನು ಕಂಸ ಮಹಿಷಾಸುರನನ್ನು ಶಿಕ್ಷಿಸಲು ಯೋಗ್ಯನಾದೆ ಎಂದು ಋಷಿ. ಈ ತಪ್ಪಿಗೆ ನಿನಗೆ ಶಿಕ್ಷೆ ಅವಶ್ಯ ಸಿಗಲಿದೆ. ಇನ್ನೊಂದು ಬಾರಿ ಪ್ರಯತ್ನ ಮಾಡು ಋಷಿ. ನನಗೆ ಕೇವಲ ನಿನ್ನನ್ನಲ್ಲ, ನಿನ್ನ ಅಹಂಕಾರವನ್ನು ಜಯಿಸಬೇಕಾಗಿದೆ, ನಿನ್ನ ನಿಲುವನ್ನು ಸೋಲಿಸಬೇಕಾಗಿದೆ ನಾನು. ನೀವು ತಿಳಿದಿರಿ ಆ ವಿಷ್ಣು ನಮ್ಮ ಅಸುರರನ್ನು ಗೆಲ್ಲುವನೆಂದು. ಯಾಕೆ ನಿಮ್ ಬಾಯಿ ಮುಚ್ಚೋಯ್ತಾ? ದೊಡ್ಡದಾಗ್ ಬಂದ್ರು ತಡಿಯೋಕೆ. ಭಗವಂತ, ನನಗನ್ಸುತ್ತೆ ಈ ಪ್ರೇತ ಋಷಿಗಳ ಬುದ್ಧಿಗೆ ಈಗಾಗ್ಲೇ ಗೊತ್ತಾಗಿದೆ. ಏನಂದ್ರೆ ಇವರು ಭಗವಂತ ಕಂಸ ಮಹಿಷಾಸುರನ ಶಕ್ತಿಯನ್ನ ಎದುರ್ಸಕ್ ಆಗೋದಿಲ್ಲ ಅಂತ. ಇವರಿನ್ನು ಪುನಃ ತಡೆಯೋ ಪ್ರಯತ್ನ ಮಾಡೋದಿಲ್ಲ. ನಡೀರಿ ಭಗವಂತ, ಹೋಗೋಣ. ವಿಷ್ಣು ಋಷಿಗಳೇ, ಇಂದು ನೀವೇ ಅಲ್ಲ, ಸಾಕ್ಷಾತ್ ನಾರಾಯಣನು ಕಂಸ ಮಹಿಷಾಸುರನ ಮಾರ್ಗ ತಡೆಯಲು ಸಾಧ್ಯವಾಗದು. ಮಹಿಷಾಸುರ ರೂಪಿ ಕಂಸ, ನಾರಾಯಣನ ಭಕ್ತಿಯೇ ನಮ್ಮ ಭಕ್ತರ ಶಕ್ತಿ. ಮತ್ತು ನಾರಾಯಣನ ಶಕ್ತಿನ ಜಗತ್ತಿನ ಯಾವುದೇ ಅಧರ್ಮೆ ಪರಾಜಿತಗೊಳಿಸಲಾಗದು. ನಾವು ಯಾವುದೇ ಸ್ಥಿತಿಯಲ್ಲೂ ನೀನು ಬಾಂಡೀರವನ್ನು ಪ್ರವೇಶಿಸಲು ಬಿಡಲಾರೆವು. ಹೋಗು, ಹಿಂತಿರುಗು ನಿನ್ನ ಅಧರ್ಮ ನಗರಿ ಮಥುರೆಗೆ. ಈ ಲೋಕದಿ ನೀನುಳಿಸಲೇ ಇಲ್ಲ ದುಷ್ಟಾಸುರ ಕುಲವ. ಧರ್ಮ ಹಾನಿ ಸಂಭವಿಸಲು ನೀ ಬಂದಿಳಿದೆ, ಸಂಕಟ ಕಳೆಯುತ್ತ ಧರ್ಮವನೆತ್ತಿ ಪೊರೆದೆ. ಯುಗ ಯುಗಗಳಲ್ಲಿದೆ ಪ್ರೇಮದ ಬಂಧ, ಉಳಿಸಲು ಬಾರೋ ಹೇ ಗೋವಿಂದ. ರಾಧೆಯ ದೇವನೇ ಶ್ಯಾಮ, ದೇವನೇ ರಾಧೆಯ ಪ್ರೇಮ. ಎದ್ದೇಳೋ ಹೇ ರಾಧೇಶ್ವರನೇ, ಏಳೋ ಹೇ ರಾಧೇಶ್ವರ, ಏಳೋ ಏಳೋ ಹೇ ರಾಧೇಶ್ವರ, ಏಳೋ. ಮಹಿಷಾಸುರ ರೂಪಿ ಕಂಸ, ನಾವು ಮತ್ತೆ ನಿನಗೆ ಅವಕಾಶ ಪ್ರದಾನ ಮಾಡುತ್ತಿದ್ದೇವೆ. ಮಥುರೆಗೆ ಹಿಂತಿರುಗು, ಅನ್ಯಥಾ ಕೆಲ ಸಮಯ ನಂತರ
ನೀನು ಬೇಕೆಂದರೂ ಮರಳಲು ಆಗದು. ಈಗ ನಮ್ಮ ಋಷಿಗಳ ಒಗ್ಗಟ್ಟೊಂದೇ ಮಹಿಷಾಸುರ ಕಂಸನನ್ನು ಪವಿತ್ರ ಬಾಂಡಿರವನದ ಭೂಮಿಯಿಂದ ಓಡಿಸಬಹುದು. ವನ್ಯನ ಋಷಿಗಳೇ, ಇಂದು ನಾವು ಮಹಿಷಾಸುರ ರೂಪಿ ಕಂಸನಿಗೆ ತೋರಿಸೋಣ. ಸಾಧಾರಣವಾದ ಶಾಂತಿಪ್ರಿಯ ಜೀವನ ಜೀವಿಸುವ ಋಷಿಗಳ ಏಕತೆಯಲ್ಲಿ ಎಂತಹ ಬಲವಿದೆ ಮತ್ತು ಈ ಜಗತ್ತಿನ ಸಮಸ್ತ ನಕಾರಾತ್ಮಕ ಶಕ್ತಿಗಳಿಗೆಲ್ಲ ಒಂದು ಸಂದೇಶವಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇದೇನಾಯ್ತು? ಭಗವಂತ ಕಂಸ ಮತ್ತೆ ಮಹಿಷಾಸುರರು ಸೇರಿದ್ನ ನೋಡಿ ಈಗ ಈ ಪ್ರೇತ ಋಷಿಗಳು ಅದನ್ನೇ ಮಾಡ್ಬಿಟ್ರು. ಚೆನ್ನಾಗಿದೆ ಋಷಿಗಳೇ, ಎಲ್ಲ ಒಟ್ಟಾಗಿ ದೊರೆತಿರಿ. ಈಗ ನಿಮ್ಮೆಲ್ಲರ ಅಂತ್ಯವನ್ನು ಒಮ್ಮೆಲೆಯೇ ಮಾಡುವೆ. ಮೋಕ್ಷ ನಿಮ್ಮೆಲ್ಲರ ಜೀವನದ ಅಂತಿಮ ಅಭಿಲಾಷೆಯಲ್ಲವೇ? ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಲು ನಾರಾಯಣ ನಾರಾಯಣ ಎನ್ನುತ್ತೀರಲ್ಲವೇ? ಈಗ ನಾನು ನಿಮ್ಮನ್ನು ನೇರ ನಿಮ್ಮ ಮೋಕ್ಷಧಾಮಕ್ಕೆ ಕಳಿಸುವೆ. ನೀವು ಇನ್ನೆಂದೂ ಯಾವ ಆಸುರನ ಮಾರ್ಗಕ್ಕೂ ಅಡ್ಡಿಯಾಗಬಾರದು. ಹೇ ಪ್ರಭು, ಹೇ ಮಾತೆ, ನಿಮಗೆ ಗೊತ್ತೇ ಇದೆ ಆ ಅಧರ್ಮಿ ಕಂಸ ಮಹಿಷಾಸುರನ ರೂಪ ಧಾರಣೆ ಮಾಡಿರುವುದು. ಜಗತ್ತಿನ ಈ ಅತ್ಯಂತ ಕೆಟ್ಟ ಅಸುರಿ ಶಕ್ತಿಯನ್ನು ಅಂತ್ಯ ಮಾಡುವುದಕ್ಕೆ ನೀವಿಬ್ಬರು ಖಂಡಿತ ಒಂದಾಗಲೇಬೇಕು. ಏಕೆಂದರೆ ಮಹಿಷಾಸುರ ರೂಪ ಕಂಸ ಶಕ್ತಿ ಮತ್ತು ಕಂಸ ರೂಪದ ಅಂತ್ಯ ನಾರಾಯಣನ ಮೂಲಕವೇ ಆಗಬಹುದು. ಅದಕ್ಕಾಗಿ ಇಂದು ನೀವು ಕಂಸರೂಪಿ ಮಹಿಷಾಸುರನ ಅಂತ್ಯ ಮಾಡುವುದಕ್ಕೆ ಮತ್ತು ನಿಮ್ಮ ಭಕ್ತರ ರಕ್ಷಣೆ ಮಾಡಲು ಪರಮ ದಿವ್ಯ ರಾಧೇಶ್ವರ ರೂಪ ಧಾರಣೆ ಮಾಡಲೇಬೇಕು. ಸೇರುವರಿಂದು ರಾಧಾ ಈಶ್ವರ, ಸೇರುವರಿಂದು ರಾಧಾ ಈಶ್ವರ, ರೂಪ ತಳೆವರಿಯುವುದೇ ರಾಧೇಶ್ವರ, ರೂಪ ತಳೆವರಿಯುವುದೇ ರಾಧೇಶ್ವರ. ಕೃಷ್ಣ ಕೃಷ್ಣ ಈ ಗೋಪಿಯರ ಕೃಷ್ಣ, ಕೃಷ್ಣ ಕೃಷ್ಣ ಈ ಗೋಪಿಯರ ಕೃಷ್ಣ. ನಮ್ಮೆಲ್ಲರ ಪ್ರಯತ್ನ ಸಫಲವಾಗಿದೆ. ಈಗ ಆ ದಿವ್ಯ ಸಮಯ ಬಂದಾಗಿದೆ. ಈಗ ಶ್ರೀಕೃಷ್ಣ ಮತ್ತು ದೇವಿ ರಾಧೆ ಒಂದಾಗಿದ್ದಾರೆ. ಭಗವಂತ, ಇದೆಂತ ಪ್ರಕಾಶ! ನನಗ್ ಕಣ್ಣೇ ಕಾಣ್ತಾ ಇಲ್ವಲ್ಲ. ಇವತ್ತು ನನ್ನ ದೃಷ್ಟಿಯ ಅಂತ್ಯ ಆಗ್ಬಿಡುತ್ತೇನೋ ಅನಿಸ್ತಿದೆ. ಇಂಥ ಅಲೌಕಿಕ ಶಕ್ತಿಗಳ ನಾಶ ಮಾಡುವುದಕ್ಕೆಂದೇ ಅಸುರ ರಾಜ ಮಹಿಷಾಸುರನು ಪುನಃ ಅವತಾರ ಎತ್ತಿದ್ದು. ಇಂದು ಎಷ್ಟು ಪುಣ್ಯ ಶಕ್ತಿಗಳ ಅಂತ್ಯವಾದರೂ ಅಷ್ಟೇ ಒಳ್ಳೆಯದು. ಮಹಿಷಾಸುರ ರೂಪಿ ಕಂಸ, ಇನ್ನು ವಿಳಂಬ ಬೇಕೆ? ಹೋಗು, ಆ ಅಲೌಕಿಕ ಶಕ್ತಿ ನಿನ್ನನ್ನು ಕರೆಯುತ್ತಲಿದೆ. ನಿನಗೆ ಅಷ್ಟೊಂದು ಅಹಂಕಾರವಿದ್ದರೆ ನಿನ್ನ ಬಲದಲ್ಲಿ ಹೊರಡು, ಹೋಗಿ ಎದುರಿಸು ಜಗತ್ತಿನ ಅತ್ಯಂತ ದೊಡ್ಡ ಅಲೌಕಿಕ ಶಕ್ತಿಯನ್ನು. ಬಾಂಡಿರವನಿಗೆ ಸ್ವಾಗತ ಕಂಸ.
ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಒಳ್ಳೆಯದಾಯಿತು ಋಷಿಗಳೇ, ನೀವಾಗೆ ಸ್ವಯಂ ನನಗೆ ದಾರಿ ಬಿಟ್ಟಿದ್ದೀರಿ. ಅಯ್ಯೋ, ಏನಾಗೋಯ್ತು ನನ್ನ ಶರೀರಕ್ಕೆ? ಎಷ್ಟು ಕಷ್ಟಪಟ್ಟು ಆ ಶರೀರ ಸಿಕ್ಕಿತ್ತು, ಎಲ್ಲ ಹೊರಟೋಯ್ತು. ಭಗವಂತ, ಮತ್ತೆ ನನ್ನ ಈ ಕುರೂಪಿ ಮುಖನೇ ನೋಡ್ಬೇಕಲ್ಲ. ಅಯ್ಯೋ 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 ಭಗವಂತ, ಭಗವಂತ, ಅಯ್ಯೋ ಭಗವಂತ, ಆ ಭಕ್ತ ಪ್ರೇತ ಈ ಬಾಂಡೀರವನದಲ್ಲಿ ನಿಮ್ಮ ಪ್ರವೇಶನ ತಡೆಯೋಕೆ ಅಂತ ಬೆಂಕಿ ಉಗುಳ್ತಿದ್ರಲ್ಲ, ಆ ನಿಮ್ಮ ಪ್ರಕಾಶನ ನೋಡಿ ತಾವೇ ತಣ್ಣಗಾಗ್ಬಿಟ್ರು. ನಿಮ್ಮ ದಾರಿಯಿಂದಾನೇ ಸರಿದ್ ಬಿಟ್ರು. ಯಾಕೆ? ಈ ವಿಷಯ ಯಾಕೋ ಅರ್ಥನೇ ಆಗ್ತಿಲ್ಲ ಭಗವಂತ. ಈ ಕೆಲಸ ಯಾಕೋ ಬೆಣ್ಣೆ ಅನ್ಸೋದೇ ಇಲ್ಲ ಭಗವಂತ. ಇಲ್ಲಿ ಕೇಳಿ. ಅಯ್ಯೋ ಭಗವಂತ, ನಾನೇನೋ ಕೇಳ್ತಾ ಇದ್ದೀನಿ, ನೀವೇನು ಉತ್ತರನೇ ಕೊಡ್ತಾ ಇಲ್ಲ ನನ್ಗೆ. ಶಂಕೆಯಿಂದ ಯಾರು ಭಯಭೀತರಾಗಿರುತ್ತಾರೋ ಅವರು ಶಕ್ತಿಹೀನರಾಗಿರುತ್ತಾರೆ. ನಾನು ಜಗತ್ತಿನ ಎಲ್ಲಕ್ಕೂ ಬೃಹತ್ ಶಕ್ತಿ. ನಾನು ಭಗವಂತನು. ನನ್ನ ಮಾರ್ಗಕ್ಕೆ ಈಗ ಒಂದೇ ಅಡ್ಡಿ ಇದೆ, ಆ ಪರಮಾವತಾರಿ ಶ್ರೀಕೃಷ್ಣ. ಇಂದು ಅವನು ಬದುಕಿದ್ದರೆ ಅವನನ್ನು ಅವನ ಶಕ್ತಿಯ ಜೊತೆ ಸಾಯಿಸುವೆ. ಇದಪ್ಪ ಮಾತು ಅಂದ್ರೆ ಮಹಿಷಾಸುರ ಅಂತ ಹೇಳಿ. ಇಲ್ಲ, ಭಗವಂತ ಕಂಸ, ಭಗವಂತ ಕಂಸಂಗೆ, ಭಗವಂತ ಕಂಸಂಗೆ ಜೈ, ಭಗವಂತ ಕಂಸಂಗೆ ಜೈ. ಅಯ್ಯೋ ಭಗವಂತ, ಪ್ರಕಾಶ ಅಲ್ಲಿಂದಲೇ ಬರ್ತಾ ಇದೆ. ಹಾಗಾದ್ರೆ ಅಲ್ಲೇ ಇರ್ತಾನೆ ಆ ಗೊಲ್ಲರ ಗುರು ಗರ್ಗಾಚಾರಿ. ಒಮ್ಮೆ ಅವನು ಕೃಷ್ಣ ಮತ್ತೆ ರಾಧೆನ ಜೀವಂತ ಮಾಡಿದ್ರೆ ಅವರಿಬ್ರು ಅಲ್ಲೇ ಇರ್ತಾರಲ್ವಾ? ಅವ್ರೇನಾದ್ರು ಇಲ್ದೆ ಹೋದ್ರೆ ಅವ್ರ ಶರೀರ ಇರುತ್ತಲ್ವಾ? ಪರಮಾವತಾರಿ ಶ್ರೀಕೃಷ್ಣ, ಎಲ್ಲಿ ಅಡಗಿ ಕುಳಿತಿರುವೆ? ಧರ್ಮದ ರಕ್ಷಣೆಗಾಗಿ ಅವತಾರ ಎತ್ತುವಂತಹ ವಿಷ್ಣು ರೂಪ, ಹಿಂದೇನು ಅಧರ್ಮದಿಂದ ಭಯಭೀತನಾದೆಯ? ಪರಮಾವತಾರಿ ಕಂಸರೂಪಿ ಮಹಿಷಾಸುರ, ಯಾರ ಮನಸ್ಸಲ್ಲಿ ಪಾಪ ಇದೆಯೋ ಅವ್ರು ಮಾತ್ರನೇ ಭಯ ಪಡೋದು, ಅವರೇ ಅಧರ್ಮದ ದಾರಿಲಿ ಹೋಗೋದು. ಇವತ್ತು ನಾನು ನಿನಗೆ ನಿನ್ನ ಎಲ್ಲ ಭಯ, ಎಲ್ಲ ಪಾಪ, ಎಲ್ಲ ಅಧರ್ಮದಿಂದ ಮುಕ್ತಿ ಕೊಡೋಕ್ ಬಂದಿದ್ದೀನಿ ಮಹಿಷಾಸುರ. ಅಯ್ಯೋ ಭಗವಂತ, ಅಯ್ಯೋ ಇದೇನಾಗೋಗಿದೆ? ಅರ್ಧ ಪುರುಷ, ಅರ್ಧ ಸ್ತ್ರೀ, ಅರ್ಧ ಕೃಷ್ಣ, ಅರ್ಧ ರಾಧೆ. ಇದ್ಯಾವ ರೂಪನೋ? ಈ ರೂಪನ ನೋಡು ಇಲ್ಲ, ಕೇಳು ಇಲ್ಲ ಭಗವಂತ. ಕಂಸ, ನೀನು ಮಹಿಷಾಸುರನ ಮೈಯೊಳಗೆ ಹೋಗಿ ಸೇರ್ಕೊಂಡು ಈ ಜಗದ ನಿಯಮನ ಬದಲಾಯಿಸೋ ಪ್ರಯತ್ನ ಮಾಡಿದ್ಯಾ. ಇಂಥ ಅನರ್ಥದಿಂದ ಈ ಜಗತ್ತಿಗೆ ಒಳ್ಳೇದಾಗಲ್ಲ. ಅದಕ್ಕೆ ಈ ಜಗತ್ತನ್ನ ಸರ್ವನಾಶದಿಂದ ಕಾಪಾಡೋಕೆ ನಿನ್ನನ್ನ ನಾನು ಕೊಲ್ಲೇಬೇಕು ಕಂಸರೂಪಿ ಮಹಿಷಾಸುರ. ಅರ್ಧ ಪುರುಷ, ಅರ್ಧ ನಾರಿ, ಅರ್ಧ ಕೃಷ್ಣ, ಅರ್ಧ ರಾಧೆ. ನೀವು ಪೂರ್ತಿ ಇದ್ದಾಗ ನನ್ನ ಅಹಿತ ಮಾಡಲಾಗಲಿಲ್ಲ. ಈ ಅರ್ಧ ಅಪೂರ್ಣ ಏನು ಮಾಡುತ್ತದೆ? ಇದೇ ನಿನ್ನ ತಪ್ಪು ಮಹಿಷಾಸುರ. ನಾನು ನಾರಿಯು ಒಬ್ಬರೇ ಅಪೂರ್ಣರಾಗಿರ್ತಾರೆ. ಅವ್ರು ಪೂರ್ತಿ ಆಗೋದು ಒಟ್ಟಾಗಿ ಸೇರಿದಾಗ ಮಾತ್ರ. ಯಾವಾಗ ನರ ಮತ್ತೆ ನಾರಿ ಒಂದೇ ರೂಪದಲ್ಲಿ ಒಟ್ಟಿಗೆ ಬರ್ತಾರೋ ಆಗ ಜಗತ್ತಲ್ಲಿ ಅವರೆದ್ರು ಯಾವ ಶಕ್ತಿನೂ ಗೆಲ್ಲಕ್ಕಾಗಲ್ಲ. ಅರ್ಧನಾರೀಶ್ವರ ಕೃಷ್ಣ ರಾಧೆ, ನಿಮ್ಮ ಸಿದ್ಧಾಂತ, ನಿಮ್ಮ ರೂಪವನ್ನು ನಾನು ಇಂದು
ನಾಶ ಮಾಡುತ್ತೇನೆ. ಅಯ್ಯೋ, ಇದೇನಾಗೋಯ್ತು? ಅಯ್ಯೋ, ನನ್ನ ಮಹಿಷಾಸುರನೇ! ಅಯ್ಯೋ, ನನ್ನ ಮಹಿಷಾಸುರನೇ! ತಂದೆ ಮಹಿಷಾಸುರನಿಗೆ ಕಂಸನಿಂದಲೇ ಮುಕ್ತಿ ಸಿಕ್ಬಿಡ್ತಲ್ಲ. ಸ್ವಲ್ಪ ಹೊತ್ಕು ಮೊದ್ಲು ಹೀಗೆ ಗಟ್ಟಿಯಾಗಿ ನಿಂತಿದ್ರು, ಇಷ್ಟು ಬೇಗ ಅಡ್ಡ ಬಿದ್ದಿದ್ದಾರೆ. ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಈ ಕೃಷ್ಣ ನನ್ನ ಭಗವಂತನ ಪ್ರತಿ ಯೋಜನೆನು ಮೊಸರಿನ ಹಾಗೆ ಗಿರ್ 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 ಅಂತ ಹೇಗ್ ಕಡಿತಾರೆ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಭಗವಂತ ಕಂಸನ ಆತ್ಮ! ಭಗವಂತ ಕಂಸ! ಅಯ್ಯೋ, ತಂದೆ ಮಹಿಷಾಸುರನ ಶರೀರ! ಅಯ್ಯೋ ಅಯ್ಯೋ ಅಯ್ಯೋ, ಹೇಗ ದೃಶ್ಯ ಆಗೋಯ್ತು? ನನಗೆ ತಂದೆ ಮಹಿಷಾಸುರನಿಂದ ಆಗೋದೇನಿದೆ? ನಾನು ಭಗವಂತ ಕಂಸನ ಭಕ್ತ. ನಾನು ಭಗವಂತ ಕಂಸನ ಆತ್ಮನ ಸುರಕ್ಷಿತ ಮಾಡ್ಬೇಕಿದೆ. ಇಲ್ಲಿದ್ರೆ ಈ ಭದ್ರಾಕ್ಷ ಈ ಜಗತ್ತಿನಲ್ಲಿ ಹುರ್ ಹುರ್ ಅಂತ ಭಗವಂತ ಕಂಸ ಇಲ್ದೆ ಎಲ್ಲೆಲ್ಲಿ ಅಂತ ಅಲಿತಾ ಇರ್ಬೇಕು. ಏನಕ್ಕೂ ನಾನು ಆ ಅರ್ಧನಾರೀಶ್ವರ ಬೇರೆ ಲೀಲೆ ಮಾಡೋದಕ್ಕೂ ಮೊದ್ಲು ಭಗವಂತ ಕಂಸನ ಆತ್ಮನ ಮಥುರೆಗೆ ತಗೊಂಡು ಓಡೋಗ್ಬಿಡ್ತೀನಿ. ಹೇ ರಾಧೇಶ್ವರ, ನಿಮಗೆ ಶತ ನಮನ. ಇಂದು ನೀವು ಕಂಸರೂಪಿ ಮಹಿಷಾಸುರನ ಅಂತ್ಯ ಮಾಡಿದಿರಿ. ಆದರೆ ಪ್ರಭು, ಅವನು ಮಾಡಿರುವ ಪಾಪ ಅಳಿಸುವುದಿನ್ನೂ ಉಳಿದಿದೆ. ಹೇ ರಾಧೇಶ್ವರ, ಹೇ ಜಗತ್ತಿನ ಪಾಲಕ, ನಿಮ್ಮ ಭಕ್ತರನ್ನು ಕಂಸ ಮಹಿಷಾಸುರನಿಂದಾಗಿ ನಡೆದಂತ ಅನರ್ಥದಿಂದ ಉದ್ಧರಿಸಿ ಪ್ರಭು. ಅವರ ಪುನಃ ಜೀವಂತಗೊಳಿಸಿ ಪ್ರಭು. ಅವರ ಪುನಃ ಜೀವಂತಗೊಳಿಸಿ ಪ್ರಭು. ನಂಗೆ ಅನ್ಸ್ತಾ ಇರೋದು ಅದ್ಯಾರೋ ನಮ್ಮ ಮೇಲೆ ಜೋರಾಗಿ ಪ್ರಹಾರ ಮಾಡಿದ್ರು. ಹಾ ಚಿಕ್ಕಪ್ಪ, ನನ್ಗೂ ಹಾಗೆ ಅನ್ನಿಸ್ತಾ ಇದೆ. ನಡಿ, ಮೊದ್ಲು ನನ್ನಣ್ಣ ಮತ್ತೆ ಎಲ್ರನ್ನೂ ನೋಡೋಣ, ಅವ್ರು ಎಲ್ಲಿದ್ದಾರೆ ಅಂತ. ನಮ್ಗೆ ಏನಾಗ್ಬಿಟ್ಟಿತ್ತು? ನಂದರಾಜ, ಮಕ್ಕಳು ಎಲ್ಲಿ ಹೋದ್ರು? ಕಂದ ಎಲ್ಲಿ ಹೋದ? ಹೌದಲ್ಲ, ರಾಧೆ ಎಲ್ಲಿ ಹೋದ್ಲು? ರಾಧೆ, ಕಂದ, ರಾಧೆ, ರಾಧೆ, ಕೃಷ್ಣ, ಕಂದ ನೀನ್ ಎಲ್ಲಿದ್ಯಾ? ಕೃಷ್ಣ, ಕಂದ, ಪುಟ್ಟಿ, ಕೃಷ್ಣ, ರಾಧೆ, ಪುಟ್ಟಿ, ಕೃಷ್ಣ, ರಾಧೆ, ಕೃಷ್ಣ, ಕೃಷ್ಣ, ರಾಧೆ. ಅಮ್ಮ, ಅಪ್ಪ, ನಾವಿಬ್ರು ಇಲ್ಲಿದ್ದೀವಿ. ಕೃಷ್ಣ, ರಾಧೆ,
ತಾನೆ? ಅಮ್ಮ ನನ್ಗೇನು ಆಗಿಲ್ಲ. ನಿನ್ಗೂ ಏನೂ ಆಗಿಲ್ವಲ್ಲ ಅಮ್ಮ? ಈಗ ನಿನ್ನ ನೋಡಿದ್ನಲ್ಲ, ನಾನ್ ಪೂರ್ತಿಯಾಗಿ ಹುಷಾರಾದೆ. ಮಗಳೇ, ನಿಂಗೇನು ಆಗಿಲ್ಲ ತಾನೆ? ಅಮ್ಮ, ರಾಧೆಗೆ ಏನ್ ಕಷ್ಟ? ಗೆಳೆಯ, ನನಗನಿಸ್ತಿದೆ ವೃಜವಾಸಿ ಜೊತೆ ಕಂಸನ ಶತ್ರುತ್ವ ಎಂದೂ ಸಮಾಪ್ತ ಆಗೋದಿಲ್ಲ. ಹಾಗೆ ಅವನು ನಮಗೆ ಶಾಂತಿಯಿಂದ ಜೀವನ ಮಾಡೋದಕ್ಕೂ ಬಿಡೋದಿಲ್ಲ. ನನಗೂ ಹಾಗೇನೆ ಅನ್ಸುತ್ತೆ. ಅಧರ್ಮದ ದಾರಿಯಲ್ಲಿ ಸಾಗೋದೆ ಕಂಸನ ಧರ್ಮ. ಅಲ್ಲದೆ ವೃಜವಾಸಿಗಳ ಜೀವನ ಅಸ್ಥಿರ ಮಾಡೋದನ್ನೇ ಅವನ್ ತನ್ನ ರಾಜಧರ್ಮ ಅನ್ಕೊಳ್ತಾನೆ. ಗುರುದೇವ, ನನಗಂತೂ ನಂಬಿಕೆನೆ ಬರ್ತಾ ಇಲ್ಲ ನಾವೆಲ್ಲ ಬದುಕಿದೀವಿ ಅಂತ. ಅದ್ರಲ್ಲಾಗಿದ್ದೇನು? ದೇವಿ, ಇದು ಕಂಸನ ನಕಾರಾತ್ಮಕ ಶಕ್ತಿಗಳ ಪ್ರಭಾವವೇ. ನಕಾರಾತ್ಮಕ ಶಕ್ತಿ ನಮ್ಮ ನವರಾತ್ರಿಯ ಉತ್ಸವಕ್ಕೆ ಅಡ್ಡಿಪಡಿಸುತ್ತಿದ್ದವು. ಆದರೆ ನಾರಾಯಣ ಮತ್ತು ಶಕ್ತಿ ಸ್ವರೂಪ ಮಾತೆ ನಮ್ಮನ್ನು ರಕ್ಷಿಸಿದರು. ಇವತ್ತು ನನಗೆ ಅರ್ಥ ಆಗ್ತಾ ಇರೋದು ನಾನು ಮರುಗುಳಿ ಅಲ್ಲ ಅಂತ. ಮತ್ತೆ ನನಗಿದು ಅರ್ಥ ಆಗ್ತಾ ಇದೆ ಈಗ ನಾನು ಏನ್ ಮಾಡ್ಬೇಕು ಅಂತ. ರಾಮು ಚಿಕ್ಕಪ್ಪ, ಹೇಳಿ ನೀವೇನ್ ಮಾಡ್ಬೇಕು? ಹೇಳಿ ರೌದ್ರ ದುರ್ಗಾ ಮಾತೆಗೆ ದುರ್ಗಾ ಮಾತೆಗೆ. ನಾರಾಯಣ ನಾರಾಯಣ. ಪ್ರಭು, ರಾಧೆಯ ರೂಪದಲ್ಲಿ ದೇವಿ ಶಕ್ತಿ ಸಮಸ್ತ ಅಸುರರನ್ನು ಸಂಹರಿಸಿದಳು ಮತ್ತು ಅರ್ಧನಾರೀಶ್ವರ ರೂಪದಲ್ಲಿ ದೇವಿ ರಾಧೆಯು ಕಂಸರೂಪಿ ಮಹಿಷಾಸುರನನ್ನೂ ವಧಿಸಿದಳು. ಪ್ರಭು, ಈ ಪೂರ್ತಿ ಜಗತ್ತು ನಕಾರಾತ್ಮಕ ಶಕ್ತಿಗಳಿಂದ ಸದಾ ಕಾಲಕ್ಕೂ ಮುಕ್ತವಾಗಿದೆ. ಇಲ್ಲ ದೇವರ್ಷಿ, ನಕಾರಾತ್ಮಕ ಶಕ್ತಿಗಳ ಅಂತ್ಯ ಅಷ್ಟು ಸರಳವಾದ್ದಲ್ಲ. ಯಾವಾಗೆಲ್ಲ ಜಗತ್ತಿನಲ್ಲಿ ಅವಿಶ್ವಾಸ ಹೆಚ್ಚುವುದೋ, ಜನರಲ್ಲಿ ಭಕ್ತಿ, ಶ್ರದ್ಧೆ ಮತ್ತು ಆಸ್ಥೆ ನಶಿಸುವುದೋ, ಆಗ ನಕಾರಾತ್ಮಕ ಶಕ್ತಿಗಳು ತಮ್ಮ ಪ್ರಭುತ್ವ ಹೆಚ್ಚಿಸುತ್ತವೆ ಮತ್ತು ಹೊಸ ಹೊಸ ರೂಪದಲ್ಲಿ ಜಗದಲ್ಲಿ ಜನಿಸುತ್ತವೆ. ನಾರಾಯಣ ನಾರಾಯಣ. ಪ್ರಭು, ಈಗೇನು ದೇವಿ ರಾಧೆ ಪೃಥ್ವಿಯಲ್ಲಿ ಸಾಕ್ಷಾತ್ ನಕಾರಾತ್ಮಕ ಶಕ್ತಿಗಳ ಅಂತ್ಯ ಮಾಡುವುದಕ್ಕೆ ಸಿದ್ಧಳಾಗಿದ್ದಾಳೆ. ಆದರೆ ಭವಿಷ್ಯದಲ್ಲಿ ಈ ನಕಾರಾತ್ಮಕ ಶಕ್ತಿಗಳ ಅಂತ್ಯ ಹೇಗೆ ಸಾಧ್ಯ ಪ್ರಭು? ದೇವರ್ಷಿ, ಅದಕ್ಕೆಂದೇ ದೇವಿ ಶಕ್ತಿಯು ಹೀಗೆ ಶಾಶ್ವತವಾಗಿ ಜಗತ್ತಿನಲ್ಲಿ ನವರಾತ್ರಿಯನ್ನು ಸ್ಥಾಪಿಸಿದ್ದಾಳೆ. ಅದರಿಂದ ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಾಲದಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿಯು ತನ್ನ ತಲೆ ಎತ್ತಿದರೂ ಅದೇ ನವರಾತ್ರಿಯಲ್ಲಿ ಅದರ ಅಂತ್ಯವಾಗುತ್ತದೆ. ಆತ್ಮ, ಭಗವಂತ ಕಂಸರ ಆತ್ಮ. ಓಂ ಕಂಸಾಯ ನಮಃ. ಓಂ ಭಗ್ಭವಾಯಮಿದಂ ತನ್ನೋ ಕಂಸ ಪ್ರಚೋದಯಾತ್. ಓ ಆತ್ಮ, ಭಗವಂತ ಕಂಸರ ಆತ್ಮ, ಈ ಪ್ರೇತ ಭದ್ರಾಕ್ಷ ನಿಮ್ಮಲ್ಲಿ ನಿವೇದನೆ ಮಾಡ್ತಿದ್ದಾನೆ. ನನ್ನ ಭಗವಂತನ ಶರೀರದಲ್ಲಿ ಪುನಃ ಪ್ರವೇಶ ಮಾಡಿ ನನ್ನ ಭಗವಂತನ ಜೀವಂತ ಮಾಡು. ಇಲ್ಲಿಂದ ಮಾಡ್ತೀನಿ. ನನಗೆ ಅರ್ಥನೇ ಆಗ್ತಿಲ್ವಲ್ಲ, ಈ ಆತ್ಮ ಪುನಃ ಭಗವಂತ ಕಂಸರ ಶರೀರದಲ್ಲಿ ಪ್ರವೇಶ ಹೇಗ್ ಮಾಡತ್ತೆ? ಇದು ಭಗವಂತ ಕಂಸನ ಆತ್ಮನೇ, ಅಹಂಕಾರಿ ಆತ್ಮ. ಏನಂದ್ರೂ ಕೇಳಿಸ್ಕೊಳ್ಳೋದೇ ಇಲ್ಲ. ಇದಕ್ಕೆ ವಂದನೆ ಮಾಡೋದು ಒಳ್ಳೇದು. ಓಂ ಕಂಸಾಯ ಆತ್ಮಾಯ ನಮಃ. ಓಂ ಕಂಸಾಯ ಆತ್ಮಾಯ ನಮಃ. ಪ್ರವೇಶ ಮಾಡ್ಬಿಡು ಆತ್ಮ, ಭಗವಂತ ಕಂಸನ್ ಶರೀರದಲ್ಲಿ ನುಗ್ಬಿಡು. ನನ್ನ ಮಾತು ಕೇಳು ಆತ್ಮ, ನೀನೀಗ ಶರೀರದಲ್ಲಿ ಪುನಃ ಪ್ರವೇಶ ಮಾಡದೇ ಇದ್ರೆ ನಮ್ಮೆಲ್ಲ ಅಸುರರಿಗೂ ಈ ಜಗತ್ತಿಂದ ಅಸ್ತಿತ್ವನೇ ಸಮಾಪ್ತ ಆಗ್ಬಿಡುತ್ತೆ. ನಾನ್ ನಿನ್ಗೆ ಬೆಣ್ಣೆ ಊಟ ಹಾಕಿಸ್ತೀನಿ. ಒಳಗೋಗು, ಒಳಗೋಗು, ಒಳಗೋಗು. ನನ್ನಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಾನು ಈ ಆತ್ಮನ ಶರೀರದಿಂದ ತೆಗೆಯೋದಕ್ಕೂ ಮೊದ್ಲೇ ಕೇಳ್ಬೇಕಾಗಿತ್ತು ಪುನಃ ಪ್ರವೇಶ ಹೇಗ್ ಮಾಡ್ಸೋದು ಅಂತ. ಈಗ ಪಡ್ಕೊಂಡ್ರೆ ಏನ್ ಲಾಭ? ಈಗ ಆತ್ಮ ದೇಹನ ತ್ಯಜಿಸಾಯ್ತು.
ನಮ್ಮಂತ ಅಸುರರ್ನ ಸಮಾಜ ಹೇಗ್ ಒಪ್ಕೊಳ್ಳುತ್ತೆ? ನಮ್ಮನ್ನ ಉದ್ಧಾರ ಮಾಡ್ಬೇಕು ಅಂತ ಇದ್ದವ್ರೆ ಉದ್ಧಾರ ಆಗ್ಲಿಲ್ವಲ್ಲ. ಇನ್ನು ಈ ಕತ್ಲಲ್ಲಿರೋ ಈ ಭದ್ರಾಕ್ಷ ಕತ್ಲಿಂದ ಹೇಗ್ ಹೊರಗೆ ಹೋಗಕ್ಕಾಗುತ್ತೆ? ನಾರಾಯಣ ನಾರಾಯಣ, ನಿಮ್ಮ ಲೀಲೆ ಅಪಾರವಾದದ್ದು ಪ್ರಭು. ಮೊದಲ ಬಾರಿ ಈ ರೀತಿಯಾಗಿದೆ. ಕಂಸನಿಗೆ ಈಗ ಸತ್ಯದ ಅರಿವಾಗಿದೆ. ಆತ ನಮ್ಮ ದೇವತೆಗಳ ಹಾಗೆಯೇ ಅಮರನಲ್ಲ, ಬದಲಾಗಿ ಒಬ್ಬ ಸಾಮಾನ್ಯ ಮನುಷ್ಯನ ಹಾಗೆ ಮರಣಶೀಲನು. ಪಾಪಿ ಕಂಸ ಅಹಂಕಾರದಿಂದ ತನ್ನನ್ನೇ ಭಗವಂತ ಎಂದುಕೊಂಡಿದ್ದನು ಪ್ರಭು. ಆತ ಅಂದುಕೊಂಡಿದ್ದ ಅವನ ಇಚ್ಛಾನುಸಾರ ಅವನ ಆತ್ಮ ಅವನ ಶರೀರವನ್ನು ಹೇಗೆ ತ್ಯಜಿಸುವುದೋ ಹಾಗೆಯೇ ಅವನ ಇಚ್ಛಾನುಸಾರ ಅವನ ಶರೀರವನ್ನು ಪುನಃ ಧಾರಣೆ ಮಾಡಬಹುದೆಂದು. ಪ್ರಣಾಮ ಪ್ರಭು, ಪ್ರಣಾಮ ಮಾತೆ. ಪ್ರಭು, ಇದು ಧರ್ಮಸಂಗತವಾಗಿಲ್ಲ. ಈ ಸಂಕಟಕ್ಕೆ ಪರಿಹಾರ ತಿಳಿಸಿ ಪ್ರಭು, ಪರಿಹಾರ ತಿಳಿಸಿ. ಇಲ್ಲದಿದ್ದರೆ ಅನರ್ಥವಾಗುವುದು ಖಂಡಿತ. ದೇವರಾಜ ಇಂದ್ರ, ನೀವು ಯಾವ ಅನರ್ಥದ ಬಗ್ಗೆ ಹೇಳುತ್ತಿದ್ದೀರಿ? ದೇವರ್ಷಿ, ಕಂಸನ ಆತ್ಮ ಅವನ ಶರೀರ ಪ್ರವೇಶ ಮಾಡುತ್ತಲೇ ಇಲ್ಲ ಪ್ರಭು. ಇದ್ಯಾವುದೇ ಅನರ್ಥಕ್ಕಿಂತ ಕಡಿಮೆಯಾದ್ದಲ್ಲ. ಇದಕ್ಕೆ ಪರಿಹಾರ ತಿಳಿಸಿ ಪ್ರಭು, ಪರಿಹಾರ ತಿಳಿಸಿ. ದೇವರಾಜ ಇಂದ್ರ, ಕಂಸ ಇನ್ನು ಜೀವಂತವಾಗಿರುವುದಿಲ್ಲ. ಇದು ಉತ್ಸವ ಆಚರಿಸುವ ವಿಷಯ. ದೇವರ್ಷಿ, ಇದು ಉತ್ಸವ ಆಚರಿಸುವ ವಿಷಯ ಅಲ್ಲ. ಇಂದು ಕಂಸನ ಶರೀರಕ್ಕೆ ಅವನ ಆತ್ಮದ ಪ್ರವೇಶವಾಗದಿದ್ದರೆ ಆಗ ಶ್ರೀಕೃಷ್ಣನ ಅವತಾರದ ಔಚಿತ್ಯವೇ ಸಮಾಪ್ತವಾಗುತ್ತದೆ. ದೇವರ್ಷಿ, ಕಂಸನ ಕರ್ಮಕ್ಕೆ ಶಿಕ್ಷೆ ಇನ್ನೂ ಶೇಷವಿದೆ. ಈಗ ಅವನ ಆತ್ಮ ಹೀಗೇ ಮುಕ್ತವಾದರೆ ಅವನ ಆತ್ಮಕ್ಕೆ ಪಿತೃಲೋಕದ ಸ್ಥಾನ ಪ್ರಾಪ್ತಿಯಾಗುವುದಿಲ್ಲ, ಮತ್ತವನಿಗೆ ಮುಕ್ತಿಯೂ ಸಿಗಲಾರದು. ಹೀಗೆ ಕಂಸನ ಆತ್ಮಕ್ಕೆ ಮುಕ್ತಿ ಸಿಗದಿದ್ದರೆ ಅದು ಎಷ್ಟೋ ನಕಾರಾತ್ಮಕ ಶಕ್ತಿಗಳನ್ನು ತನ್ನ ಜೊತೆಗೆ ತರುತ್ತದೆ. ಮತ್ತೆ ಎಂತಹ ಶಕ್ತಿ ಜನಿಸುವುದೋ ಅದು ಜಗತ್ತಿನಿಂದ ಧರ್ಮದ ವಿನಾಶ ಮಾಡುತ್ತದೆ. ಅದಕ್ಕಾಗಿ ಕಂಸನು ಪುನಃ ಜೀವಿಸುವುದು ಅವಶ್ಯಕವೇ ದೇವರ್ಷಿ. ಆದರೆ ಮಾತೆ, ನನಗೆ ಅರ್ಥವಾಗುತ್ತಿಲ್ಲ. ಈ ಕಂಸನ ಆತ್ಮ ಅವನ ಶರೀರವನ್ನು ಪುನಃ ಹೇಗೆ ಪ್ರವೇಶ ಮಾಡುವುದು? ಈ ಶುಭ ಕಾರ್ಯ ನಿಮ್ಮಿಂದಲೇ ಆಗಬೇಕು ದೇವರ್ಷಿ. ನಾರಾಯಣ ನಾರಾಯಣ, ಅರ್ಥವಾಯಿತು ಮಾತೆ, ಅರ್ಥವಾಯಿತು. ನಾನೀಗ ಏನು ಮಾಡಬೇಕೆಂದು. ನಾರಾಯಣ ನಾರಾಯಣ. ಅಯ್ಯೋ, ಇದಕ್ಕೆ ಪುನಃ ಪ್ರವೇಶ ಮಾಡೋಕ್ಕಾಗಲ್ಲ ಅಂದ್ರೆ ಇದನ್ನ ಹಿಡ್ಕೊಂಡಿರೋ ಲಾಭ ಆದ್ರೂ ಏನು? ನಿಮ್ಮ ಆತ್ಮನ ನಾನ್ ಮುಕ್ತಗೊಳಿಸ್ತಿದ್ದೀನಿ. ಹೋಗು ಆತ್ಮ, ಹೋಗು. ನಿಮ್ಮ ಆತ್ಮನ ಮುಕ್ತಗೊಳಿಸ್ತಿದ್ದೀನಿ. ನಾರಾಯಣ ನಾರಾಯಣ. ಪ್ರೇತಗಳ ಪ್ರೇತ ಭದ್ರಾಕ್ಷ ನಾರದ ಮುನಿಯ ಪ್ರಣಾಮ ಸ್ವೀಕಾರ ಮಾಡುವುದಿಲ್ಲವೇ? ದೇವರ್ಷಿ, ನೋಡ್ತಾ ಇದ್ದೀರಾ ಭಗವಂತ, ನೀವು ಹೋಗಿದ್ದೆ ಸರಿ ಅಂತ ಈ ದೇವತೆಗಳು ಕಂಸಧಾಮಕ್ಕೆ ಆಕ್ರಮಣ ಮಾಡ್ತಿದ್ದಾರೆ. ನಾರಾಯಣ ನಾರಾಯಣ. ಭದ್ರಾಕ್ಷ, ಈ ಸಮಸ್ತ ಜಗತ್ತು ನನ್ನನ್ನು ನಾರದ ಮುನಿ ಎಂದು ಕರೆಯುವುದು. ಏಕೆಂದರೆ ನಾನೊಬ್ಬ ಋಷಿ, ಯೋಧನಲ್ಲ. ನಿನ್ನೊಂದಿಗೆ ಯುದ್ಧ ಮಾಡಲು ಬರಲಿಲ್ಲ. ಕೇವಲ ನಿನಗೊಂದು ಪರಾಮರ್ಶೆ ಹೇಳಲು ಬಂದಿದ್ದು. ಭಗವಂತ, ಕೇಳಿಸ್ಕೊಂಡ್ರ? ನೀವು ಹೋದ್ ಕೂಡ್ಲೆ ನಮ್ಮ ಅಸುರರಿಗೆ ಎಂತ ಕೆಟ್ಟಿನ ಬಂದ್ಬಿಡ್ತು. ಈಗ ಈ ವೀಣಾಧಾರಿ ಋಷಿ ಮಾತ್ ಕೇಳ್ಬೇಕು. ಇವನ್ನ ದೇವತಾ ಸಮಾಜದಲ್ಲಿ ಯಾರು ಕೂಡ ಕೇಳಲ್ಲ. ಬಂದ ನಮಗ್ ಪ್ರವಚನ ಕೊಡಕ್ಕೆ. ಈಗ ನೀನು ನನ್ನ ಮಾತು ಒಪ್ಪಿದರೆ ಜೀವಂತ ಕಂಸನಲ್ಲಿ ವಾರ್ತಾಲಾಪ ಮಾಡಬಹುದು. ಮತ್ತೆ ನಿನಗೆ ನನ್ನ ಮಾತು ಬೇಡವಾದರೆ ನೀನು ಕೇವಲ ಒಂದು ಮೃತದೇಹದೊಂದಿಗೆ ವಾರ್ತಾಲಾಪ ಮಾಡಬೇಕಷ್ಟೇ. ನಾರಾಯಣ ನಾರಾಯಣ ಅಂತ ಅಲ್ಲ ಅಲ್ಲ, ಕಂಸ 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 ಕಂಸ. ಒಂದ್ ವಿಷಯ ಅರ್ಥನೇ ಆಗ್ತಿಲ್ಲ. ಈಗ ಭಗವಂತ ಕಂಸನ ಆತ್ಮವಂತೂ ಅವ್ರ ಶರೀರದಲ್ಲಿ ಪ್ರವೇಶನೇ ಮಾಡೋಕ್ ಸಿದ್ಧ ಇಲ್ಲ. ಅವ್ರೀಗ ಹೇಗೆ ಜೀವಂತ ಆಗಿ ಮಾತಾಡ್ತಾರೆ? ನಾರಾಯಣ ನಾರಾಯಣ. ನಾನು ನಿನ್ನ ಮಾತಿನಿಂದ ಬಹಳ ಪ್ರಸನ್ನನಾದೆ ಭದ್ರಾಕ್ಷ. ನೀನು ಸತ್ಯ ಹೇಳಿದೆ ಭದ್ರಾಕ್ಷ. ಒಂದು ಬಾರಿ ಆತ್ಮ ಶರೀರವ ತ್ಯಾಗ ಮಾಡಿ ಹೊರಟ ಮೇಲೆ ಅದು ಪುನಃ ಶರೀರ ಪ್ರವೇಶ ಮಾಡಲಾಗದು. ಆದರೆ ಭದ್ರಾಕ್ಷ, ನೀನೀಗ ಮರೆತಿರುವೆ. ನೀನೂ ಕೂಡ ಒಂದು ಆತ್ಮವೇ. ನೀನು ಕಂಸನ ಆತ್ಮವನ್ನು ಪುನಃ ಕಂಸನ ಶರೀರದ ಒಳಗೆ ಕೊಂಡೊಯ್ಯಬಹುದಲ್ಲ? ಬೆಣ್ಣೆನೆ, ನಾನು ಕೂಡ ಒಂದು ಆತ್ಮನೇ. ಇದು ನನ್ಗೆ ಯೋಚನೆ ಇಲ್ಲ. ಒಂದು ವಿಷಯ ತಿಳಿಸ್ತೀರ ನಾರದ ಮುನಿ? ನೀವಂತೂ ದೇವತೆಗಳಿಗೆ ಜಗಳ ತಂದಿಡ್ತಾನೆ ಇರ್ತೀರಾ, ಮತ್ತೆ ನಮ್ಮಂತ ಅಸುರರಿಗೆ ಸಹಾಯ ಯಾಕೆ ಮಾಡ್ತಾ ಇದ್ದೀರಾ? ನಾರಾಯಣ ನಾರಾಯಣ. ಭದ್ರಾಕ್ಷ,
ನಾನು ಕೇವಲ ನನ್ನ ಪ್ರಭುವಿನ ಭಕ್ತ. ನಾನು ಕರ್ಮ ಫಲದಿ ವಿಶ್ವಾಸವಿಡುವೆ ಮತ್ತು ನಾನು ಬಯಸುವುದು ಈ ಕಂಸ ತನ್ನ ಜೀವನವನ್ನು ಪೂರ್ಣ ರೂಪದಲ್ಲಿ ಕಳೆಯಬೇಕು. ತನ್ನ ಜೀವನದಲ್ಲಿ ಆತ ಎಲ್ಲ ಕಾರ್ಯ ಮಾಡಲಿ ಮತ್ತು ಎಲ್ಲ ಕಾರ್ಯದ ಫಲ ಪಡೆಯಲಿ. ಇನ್ನು ನಿನ್ನ ಇಚ್ಛೆ ಭದ್ರಾಕ್ಷ. ನಾರಾಯಣ 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 ನಾರಾಯಣ. ನಂಗೀಗ ಅರ್ಥ ಆಯ್ತು. ನನಗನ್ಸುತ್ತೆ ಭಗವಂತ ಕಂಸ ತನ್ನ ಕರ್ಮದ ಫಲನ ಇದಕ್ಕೂ ಕೆಟ್ಟದಾಗ ಅನುಭವಿಸ್ಬೇಕು. ಅದಕ್ಕೆ ಈ ದೇವರ ದೇವರ್ಷಿ ನಾರದ ಭಗವಂತನ್ನ ಪುನರ್ಜೀವಿತ ಮಾಡೋ ಉಪಾಯ ಹೇಳ್ತಿದ್ದಾನೆ. ಆದ್ರೆ ಅವನಿಗೆ ಗೊತ್ತಿಲ್ವಲ್ಲ, ಒಂದು ಬಾರಿ ಭಗವಂತ ಜೀವಂತ ಆಗ್ಬಿಟ್ರೆ ಈ ನಿಯತಿಯ ಚಕ್ರವನ್ನೇ ಬದಲಾಯಿಸ್ತಾರೆ. ಗಿರಿಧರಣ್ಣ, ಬೇಗ ಬೇಗ ಬನ್ನಿ. ನಾವು ಗಲ್ಲು ನೋಡ್ಕೊಂಡು ಬೇಗ ಇಲ್ಲಿಗೆ ಬರ್ಬೇಕು. ಹೌದಾ, ನಡಿ. ಆದ್ರೆ ರಾಧೆ ಪುಟ್ಟಿ, ಒಂದ್ಸಾರಿ ವೃಷಭಾನಣ್ಣನ್ ಕೇಳ್ಕೊಂಬಂದ್ರೆ. ಅಣ್ಣ, ಈಗ ನಾವು ಕೇವಲ ಗಲ್ಲನ್ ಕೇಳ್ಬೇಕು. ಅವ್ನು ಯಾವಾಗ್ಲೂ ನಮ್ ಜೊತೆ ಯಾಕೆ ಹೀಗ್ ನಡ್ಕೋತಾನೆ ಅಂತ. ರಾಧೆ ಪುಟ್ಟಿ, ನನಗೂ ಹೇಳು, ನಿನ್ ಗೊಲ್ಲನ್ನ ಏನ್ ಕೇಳ್ಬೇಕು ಅಂತ. ನೀನೀಗ ನಮಗೂ ಹೇಳ್ದೆ ವೃಂದಾವನಕ್ಕೆ ಹೊರಟಿದ್ಯಾ? ಯಾವ್ದೋ ಒಂದ್ ಪ್ರಶ್ನೆ ಆದ್ರೆ ಕೇಳ್ಬೋದಿತ್ತಪ್ಪ. ನನ್ನ ಹತ್ರ ಕೃಷ್ಣನ್ ಕೇಳೋದಿಕ್ಕೆ ಪ್ರಶ್ನೆಗಳ ಭಂಡಾರನೇ ಇದೆ, ಭಂಡಾರ. ಹಾಗಾದ್ರೆ ನಮಗೂ ಹೇಳು, ಗೊಲ್ಲನ ಹತ್ರ ಏನ್ ಕೇಳ್ತೀಯಾ? ಈಗ ನಾನು ಏನಂತ ಹೇಳಿ ಅಪ್ಪ? ಪೂರ್ತಿ ನವರಾತ್ರಿಲಿ ಆ ಗೊಲ್ಲ ಒಂದ್ಸಲ ನನ್ನನ್ನ ಆದಿಶಕ್ತಿ ಅಂತಿದ್ದ, ಮತ್ತೆ ದೇವಿ ದುರ್ಗೆ ಅಂತಿದ್ದ. ಆದ್ರೆ ಹಾಗ್ಯಾಕ್ ಅಂತಿದ್ದ ಅದಂತೂ ನಂಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ವೃಂದಾವನಕ್ಕೆ ಹೋಗಿ ನಾನೆಲ್ಲಾ ಪ್ರಶ್ನೆಗೂ ಉತ್ತರ ಪಡ್ಕೊಂಡ್ ಬರ್ತೀನಿ. ಗಿರಿಧರಣ್ಣ, ಇನ್ ತಡ ಮಾಡೋದ್ ಬೇಡ, ನಡೀರಿ. ನಿಂತ್ಕೋ ಗಿರಿಧರ. ರಾಧೆ ಎಲ್ಲೂ ಹೋಗೋದಿಲ್ಲ. ಆದ್ರೆ ಅಮ್ಮ, ನನ್ ವೃಂದಾವನಕ್ಕೆ ಹೋಗದೆ ಇದ್ರೆ ನನ್ ಪ್ರಶ್ನೆಗಳಿಗೆಲ್ಲ ಉತ್ತರ ಯಾರು ಕೊಡ್ತಾರೆ? ರಾಧೆ, ನೀನ್ ಸದಾ ಏನೋ ಒಂದ್ ನೆಪ ಹುಡ್ಕೊಂಡು ವೃಂದಾವನಕ್ಕೆ ಹೋಗ್ಬಿಡ್ತೀಯ. ಆದ್ರೆ ಇವತ್ ನಾನ್ ನಿನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಆದ್ರೆ ಅಮ್ಮ, ನನ್ ಪ್ರಶ್ನೆ... ಮಗಳೇ, ಕೃಷ್ಣ ಬರ್ಸಾನಾಗ್ ಬರ್ತಾನಲ್ಲ, ಆಗ ನೀನ್ ಅವನ ಹತ್ರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೇಳ್ಬೋದು. ಹೀಗಾಗಲು ಹೇಗೆ ಸಾಧ್ಯ? ಹಾಗೆ ಆಗಿದ್ದು ಭಗವಂತ. ಅದು ಇದ್ದಕ್ಕಿದ್ದ ಹಾಗೆ ನನಗೆ ಪ್ರತ್ಯುತ್ಯ ತಪನ ಮತಿತ್ವ ಬಂದ್ಬಿಡ್ತು. ಪ್ರತ್ಯುತ್ಪನ್ನ ಮತಿತ್ವ? ನನ್ನ ನಾರದನ್ ಭಾಷೆಲಿ ಹೇಗೆ ಹೇಳಿ ಭಗವಂತ? ಪ್ರತಯುತ ತಪನ್ನ ಮತಿತ್ವ ಅಂದ್ರೆ ಇದ್ದಕ್ಕಿದ್ದ ಹಾಗೆ ಬರೋ ಬುದ್ಧಿ. ನನ್ಗೆ ಬುದ್ಧಿ ಬಂದ್ಬಿಡ್ತು ಭಗವಂತ. ನಾನ್ ನಿಮ್ಮ ಆತ್ಮನ ಹಿಡ್ಕೊಂಡೆ, ಇಲ್ದಿದ್ರೆ ನಿಮ್ಮ ಆತ್ಮ ಪರಲೋಕಕ್ಕೆ ಹೋಗ್ತಿತ್ತು ಭಗವಂತ. ಹಾಗಾದರೆ ಆ ಸಮಯ ನಿನ್ನ ಈ ಪ್ರತ್ಯುತ್ಪನ್ನ ಮತಿತ್ವ ಎಲ್ಲಿ ಹೋಗಿತ್ತು? ನನ್ನ ಆತ್ಮ ಮಹಿಷಾಸುರನ ಪ್ರತಿಮೆ ಪ್ರವೇಶ ಮಾಡುತ್ತಿರುವಾಗ. ಅಯ್ಯೋ ಭಗವಂತ, ನಾನ್ ಏನಾದ್ರೂ ಯೋಚಿಸೋದ್ರಲ್ಲಿ, ಏನಾದ್ರೂ ಹೇಳೋದ್ರೊಳಗೆ ನಿಮ್ಮ ಆತ್ಮ ತಂದೆ ಮಹಿಷಾಸುರನ ಪ್ರತಿಮೆಲಿ ಬೆಣ್ಣೆ ಆಗ್ಬಿಟ್ಟಿರೋದು. ಭಗವಂತ, ನಾನು ಇಷ್ಟು ದೊಡ್ಡ ತಪ್ಪು ಹೇಗೆ ಮಾಡಿದೆ? ನಾನು ಇನ್ಯಾರದೋ ಶರೀರ ಧಾರಣೆ ಮಾಡುವ ವಿಚಾರ ನನ್ನ ಮನಸ್ಸಿನಲ್ಲಿ ಹೇಗೆ ಬಂತು? ಏಕೆಂದರೆ ಸಚಿತ ಅವಸ್ಥೆಯಲ್ಲಿ ನಾನಂತಹ ನಿರ್ಣಯ ಮಾಡಿರುವುದೇ ಇಲ್ಲ ಭಗವಂತ. ಆದ್ರೆ ಅಲ್ಲಿ ಪೂರ್ತಿ ಸಿದ್ಧತೆನ ನೀವೇ ಮಾಡಿದ್ದು ಅಂತ ಮರ್ತ್ಬಿಟ್ರ? ಮಣ್ ತುಳಿತಾ ಇದ್ರಿ, ಭದ್ರಾಕ್ಷಂಗೆ ಕೊಡದಲ್ಲಿ ನೀರ್ ಹಾಕಕ್ ಹೇಳ್ತಿದ್ರಿ, ಪ್ರತಿಮೆ ಮಾಡ್ತಿದ್ರಿ. ಆದ್ರೆ ಭಗವಂತ, ಒಂದ್ ವಿಷಯ ಇರ್ಬೋದು, ನೀವ್ ಏನ್ ಸಿದ್ಧತೆ ಮಾಡ್ತಿದ್ರೋ ಆ ಸಿದ್ಧತೆನ ವಂಚಕ ವಿಷ್ಣುನೇ ಮಾಡಿರ್ಬೋದು. ಅಂದರೆ ಇಷ್ಟು ದೊಡ್ಡ ಷಡ್ಯಂತ್ರಕ್ಕೆ ಬಲಿ ಪಶು ನಾನಾದನೆ ಮತ್ತು ನನಗೆ ಅರಿವಾಗಲೂ ಇಲ್ಲ.
ಅನುಮತಿ ಇಲ್ಲದೆ ನನ್ನ ಆತ್ಮ ಇನ್ಯಾರದೋ ಶರೀರದಲ್ಲಿ ಪ್ರವೇಶ ಮಾಡಿತು. ಇದರ ಅರ್ಥವೆಂದರೆ ನನಗೆ ನನ್ನ ಆತ್ಮದ ಮೇಲೆ ನಿಯಂತ್ರಣವೇ ಇಲ್ಲ. ಅಯ್ಯೋ ಅಯ್ಯೋ, ನಾನ್ ಮತ್ತೆ ಸಾಯ್ಬೇಕಾ? ಅಯ್ಯೋ ಭಗವಂತ! ನನ್ನ ಪ್ರಶ್ನೆಗೆ ಉತ್ತರ ನೀಡಿ ಭಗವಂತ ಕಂಸ. ಇಷ್ಟು ದೊಡ್ಡ ಅನರ್ಥ ಹೇಗಾಯಿತು? ನನ್ನ ಈ ಶರೀರ ಯಾವ ಕಾರ್ಯಕ್ಕೆ? ನನಗೆ ನನ್ನ ಆತ್ಮದ ಮೇಲೆ ನಿಯಂತ್ರಣವಿಲ್ಲದಿದ್ದರೆ, ಒಂದು ವೇಳೆ ನನ್ನ ಆತ್ಮ ಮುಕ್ತವಾದರೆ ನಾನು ಅಜರ ಅಮರ ಅವಿನಾಶಿ ಹೇಗಾಗುತ್ತೇನೆ ಭಗವಂತ ಕಂಸ? ಉತ್ತರ ನೀಡಿ. ಶಾಂತನಾಗು ಕಂಸ, ಮತ್ತು ಈ ಸತ್ಯವನ್ನು ಸ್ವೀಕಾರ ಮಾಡು. ಆತ್ಮದ ಮೇಲೆ ಯಾರ ವಶವೂ ಇರುವುದಿಲ್ಲ, ಅದನ್ನು ಯಾರೂ ನಿಯಂತ್ರಿಸಲಾಗದು. ಒಂದು ವೇಳೆ ಯಾವುದೋ ಕಾರಣದಿಂದ ಆತ್ಮ ಶರೀರದಿಂದ ಹೊರಗೆ ಬಂದರೆ ಅದನ್ನು ಪಿತೃಲೋಕಕ್ಕೆ ಹೋಗದಂತೆ ಯಾರೂ ತಡೆಯಲಾಗದು. ಇದರ ಅರ್ಥವೆಂದರೆ, ಒಂದು ವೇಳೆ ಆ ವಿಷ್ಣು ನನ್ನ ಆತ್ಮ ಮುಕ್ತ ಮಾಡಲು ಯಾವುದೋ ಮಾಯೆ ರಚಿಸಿದ್ದರೆ ಆಗ ನನ್ನ ಆತ್ಮ ಸ್ವತಂತ್ರವಾಗುತ್ತದೆ. ನನ್ನ ಮೃತ್ಯು ಹೌದು ಕಂಸ. ಆದ್ದರಿಂದ ಸರ್ವಪ್ರಥಮ ನೀನು ನಿನ್ನ ಆತ್ಮವನ್ನು ಸುರಕ್ಷಿತಗೊಳಿಸಬೇಕು. ಎಂತಹ ಯುಕ್ತಿ ಯೋಚಿಸಬೇಕೆಂದರೆ, ಅದರಿಂದ ವಿಷ್ಣುವಿನ ಯಾವುದೇ ಮೋಸ, ಯಾವುದೇ ಷಡ್ಯಂತ್ರ ನಿನ್ನಿಂದ ನಿನ್ನ ಆತ್ಮವನ್ನು ಕಸಿಯಬಾರದು. ಅನ್ಯಥಾ ನಿನ್ನ ಅಜರ ಅಮರ ಅವಿನಾಶಿಯಾಗುವ ಸ್ವಪ್ನವಾಗೇ ಇರುತ್ತದೆ.